ವಿದ್ಯಾರ್ಥಿಗಳಿಗೆ ಮುಟ್ಟುವುದಿಲ್ಲ. ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳು ಅದರಲ್ಲಿ ಪಾಲು ಪಡೆದಲ್ಲಿ ಮಾತ್ರ ಅವರು ತುಳು ಭಾಷೆ, ತುಳು ಸಂಸ್ಕೃತಿಯ ಬಗ್ಗೆ ಅಭಿಮಾನವಿರಿಸಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು. ಇದು ಎಷ್ಟು ವಿಶಾಲವಾಗಿದೆ ಅಂದ್ರೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಯ ತನಕ ಇದು ವ್ಯಾಪಕವಾಗಿ ತುಳುವಿನ ಜನರಲ್ಲಿದ್ದಾರೆ. ವಿದ್ಯಾರ್ಥಿಗಳೇ ನಡೆದುಕೊಂಡು ಕೊಡಿಸುವಂತ, ವಿದ್ಯಾರ್ಥಿಗಳೇ ನಡೆಸುವಂತಹ ಇದೊಂದು ಸಂವಾದ. ಇನ್ನು ಮುಂದಕ್ಕೆ ನಾವು ತುಳುವಿಗಾಗಿ ಏನಾದರೂ ಮಾಡಬೇಕೆಂಬಂತಹ ಉತ್ಸಾಹ ಅವರ ಮನದಲ್ಲಿ ಬಂದ್ರೆ ಅದು ಈ ತುಳು ಸಮ್ಮೇಳನ, ವಿದ್ಯಾರ್ಥಿ ಸಮ್ಮೇಳನಕ್ಕೆ ಒಂದು ಉತ್ತಮವಾದ ಸಂದೇಶ ಅಂತ ಹೇಳಬಹುದಾಗಿದೆ. ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಮಾತು ಏನು ಅಂತ ಕೇಳಿದ್ರೆ, ಯುವಕರು ದಾರಿ ತಪ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ. ಇತ್ತೀಚಿನ ದಿನಗಳ ಸಾಹಿತ್ಯದ ಒಂದು ಇದಕ್ಕೂ ಆ ಹಿಂದಿನ ಸಾಹಿತ್ಯಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನು? ಇದು 2ನೇ ವಿದ್ಯಾರ್ಥಿ ಸಮ್ಮೇಳನ, ತುಳು ವಿದ್ಯಾರ್ಥಿ ಸಮ್ಮೇಳನ. ತುಳುವರಿಗಾಗಿ, ತುಳು ಭಾಷೆಯ ಮೇಲೆ, ತುಳು ಸಂಸ್ಕೃತಿಯ ಮೇಲೆ ಅಭಿಮಾನ ಇರುವ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಹೆಚ್ಚು ಕಾರ್ಯನಿರ್ವಹಿಸಬೇಕು ಎಂಬ ಮಹಾ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳು ಅದರಲ್ಲಿ ಪಾಲು ಪಡೆದಲ್ಲಿ ಮಾತ್ರ ಅವರು ಮುಂದಕ್ಕೆ ತುಳು ಭಾಷೆ, ತುಳು ಸಂಸ್ಕೃತಿಯ ಬಗ್ಗೆ ಅಭಿಮಾನವಿರಿಸಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಒಳ್ಳೆ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ. ಇದು ತುಳುವರಿಗಾಗಿ, ತುಳು ಭಾಷೆಗಾಗಿ ಮಾಡಿದ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿದ್ಯಾರ್ಥಿಗಳೇ ಇದರ ಉದ್ಘಾಟಕರು, ವಿದ್ಯಾರ್ಥಿಗಳೇ ಇದರ ಅಧ್ಯಕ್ಷರು. ಹಾಗಾಗಿ ನಮ್ಮ ಉದ್ದೇಶ ಸಾಕಾರಗೊಂಡಿದೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ನಮ್ಮ ಮುಂದಿನ ಜನಾಂಗ ತುಳು ಭಾಷೆ, ತುಳು ಸಂಸ್ಕೃತಿ ಕಲಿತುಕೊಳ್ಬೇಕು, ಅದನ್ನು ಬೆಳೆಸಬೇಕು. ಇವತ್ತು ನಾವು ತುಳು ಪರಿಷತ್ತಿನಲ್ಲಿ ನಾನು ಉಪಾಧ್ಯಕ್ಷನಾಗಿ ಇದ್ದೇನೆ. ನಮಗೆ ಒಂದು ಉದ್ದೇಶ ಏನು ಅಂದರೆ, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆ, ಈ ತುಳು ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು. ಇದು ಎಷ್ಟು ವಿಶಾಲವಾಗಿದೆ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಯ ತನಕ ಇದು ವ್ಯಾಪಕವಾಗಿ ತುಳುವಿನ ಜನರಲ್ಲಿದ್ದಾರೆ. ತುಳು ಸಂಸ್ಕೃತಿ, ಆಚಾರ ವಿಚಾರಗಳು, ಅದರ ಒಂದು ವಿಶಿಷ್ಟತೆ, ನಮ್ಮ ಆಹಾರ ಪದ್ಧತಿಗಳ ವಿಚಾರವಾಗಿ ತಮಗೆಲ್ಲ ಗೊತ್ತಿದೆ. ಯಾವ ರೀತಿಯಲ್ಲಿ ತುಳು ಸಂಸ್ಕೃತಿ ಇದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದನ್ನು ಉಳಿಸಬೇಕು, ಬೆಳೆಸಬೇಕು. ಒಟ್ಟಾರೆ ನಮ್ಮ ತುಳುನಾಡಿನ ಸಂಸ್ಕೃತಿ ಅದು ಹೇಗೆ ಅಂದರೆ, ಒಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಗೌರವಯುತವಾಗಿ ಮಾತಾಡಬೇಕು ಅನ್ನುವಂಥ ಎಲ್ಲ ಶಬ್ದಗಳು ಆ ತುಳು ಭಾಷೆಯಲ್ಲಿದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ಗೌರವಯುತವಾಗಿ ಮಾತಾಡುವಂಥ ಶಬ್ದಗಳು ಅದರಲ್ಲಿ ಇದೆ. ಕಳೆದ ಸುಮಾರು ತಿಂಗಳಿಂದ ನಾವು ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಕಾಂಪಿಟೇಷನ್ ಅನ್ನು ಮಾಡಿದ್ದೇವೆ. ಅದರಲ್ಲಿ ಜಾನಪದ ನೃತ್ಯ ಆಗಿರ್ಬೋದು, ತುಳು ಸಂವಾದ ಆಗಿರ್ಬೋದು, ತುಳುವಿನ ನಮ್ಮ ಚಿತ್ರಕಲೆ ಆಗಿರ್ಬೋದು, ಸಾಮೂಹಿಕ ನೃತ್ಯ ಆಗಿರ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತುಳು ಉಡುಗೆ ತೊಡುಗೆಗೆ ಸಂಬಂಧಪಟ್ಟಂತೆ ತುಳು ತುತ್ತೈತ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಸ್ತಾ ಇದ್ದೇವೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಮೊನ್ನೆ ಹಲವಾರು ನಾವು ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆದ ಅಂದ್ರೆ ವಿನ್ನರ್ಸ್ ಆದ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಈ ನಮ್ಮ ಟೌನ್ ಹಾಲಿನ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ನಗದು ಬಹುಮಾನವನ್ನು ಕೊಟ್ಟು ನಾವು ಪುರಸ್ಕೃತ ಮಾಡಲಿಕ್ಕೆ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ನೀವು ಸಾಧಾರಣವಾಗಿ ಎಲ್ಲ ಕಡೆ ನೋಡೋ ವಿಷಯ ಅಂದ್ರೆ, ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಈಗ ನೀವು ಇನ್ವಿಟೇಷನ್ ಕಾರ್ಡ್ ನೋಡಿದ ಅದರಲ್ಲಿ ಘಟಾನುಘಟಿ ನಮ್ಮ ಗೆಸ್ಟ್ಗಳಿಗಿದ್ದಾರೆ. ಬಟ್ ಅವರೆಲ್ಲ ನಮಗೆ ಸ್ಟೇಜಲ್ಲಿ ಕುತ್ಕೊಳ್ಳಿಕ್ಕೆ ಇವತ್ತಿಲ್ಲ, ಅವರೆಲ್ಲ ನಾವು ಕೆಳಗೆ ಕುತ್ಕೊಳ್ತೇವೆ. ಇಲ್ಲಿ ಮೇಲೆ ಸ್ಟೇಜಲ್ಲಿ ನಮಗೆ ವಿದ್ಯಾರ್ಥಿಗಳೇ ನಡೆದುಕೊಂಡು ಕೊಡಿಸುವಂತ, ವಿದ್ಯಾರ್ಥಿಗಳೇ ನಡೆಸುವಂತಹ ಇದೊಂದು ಸಂವಾದ. ಇದು ಸಾಧಾರಣ ಎಲ್ಲರ ಜನರಿಗೆ ಕೂಡ ತುಂಬಾ ಖುಷಿಯಾಗಿದೆ ಈ ಕಾರ್ಯಕ್ರಮದ ಬಗ್ಗೆ. ಇದೀಗ ಮತ್ತೊಮ್ಮೆ 2025ರಲ್ಲಿ ಮಧ್ಯದಲ್ಲಿ ಕೊರೋನಾ ಇತ್ಯಾದಿ ಕಾರಣಗಳಿಂದ ನಡೆಯದಿದ್ದರೂ ಈ ಬಾರಿ ಮತ್ತೊಮ್ಮೆ ಅದನ್ನು ಮರುಪ್ರಾರಂಭ ಮಾಡಿ ಅದರ ಅಧ್ಯಕ್ಷತೆಯನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಬಹುಶಃ ವಿದ್ಯಾರ್ಥಿ ಸಮ್ಮೇಳನ ಎಂಬುದು ಹೇಗಿರಬೇಕು ಎಂಬುದರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿನ ವ್ಯವಸ್ಥೆ ಹಾಗೂ ಇಲ್ಲಿರುವಂತಹ ಗಣ್ಯರ ಸಹಕಾರದಿಂದ ಅತ್ಯಂತ ವಿಶಿಷ್ಟವಾದಂತಹ ರೀತಿಯಲ್ಲಿ ಎಲ್ಲ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು, ಅದು ಕೂಡ 1-2 ಜನ ಅಲ್ಲ, 10-20 ಜನಕ್ಕಿಂತ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಿಂದ ಬಂದು ಒಟ್ಟು ಸೇರಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಒಂದು ತುತ್ತೈತ ಪಂಥ ಅಂತ ನಡೀತಾ ಇದೆ. ಇದಕ್ಕಿಂತ ಮೊದಲು ಸ್ಪರ್ಧಾತ್ಮಕವಾಗಿ ಭಾಷಣ ಸ್ಪರ್ಧೆ ಹಾಗೂ ಸಂಗೀತ ಸ್ಪರ್ಧೆ, ಅದರ ಜೊತೆಗೆ
ವಿವಿಧ ಸ್ಪರ್ಧೆಗಳು ಈ ರಸಪ್ರಶ್ನೆ ಕಾರ್ಯಕ್ರಮಗಳೆಲ್ಲ ನಡೆದಿತ್ತು. ಅದರ ಪ್ರಶಸ್ತಿ ವಿತರಣೆ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀಲಿಕ್ಕೆ ಇದೆ. ಅದರ ಜೊತೆಗೆ ಸಂವಾದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮ ಕೇವಲ ಒಂದು ಔಪಚಾರಿಕವಾಗಿ ನಡೆಯುವಂತಹದಲ್ಲ, ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದು ಕೂಡುವಂತಹ ಒಂದು ಸೇರುವಂತಹ ಅಮೋಘವಾದಂತಹ ಕ್ಷಣ ಅಂತ ಭಾವಿಸಿ ಈ ವಿದ್ಯಾರ್ಥಿ ಸಮ್ಮೇಳನದಿಂದ ವಿದ್ಯಾರ್ಥಿಗಳಿಗೆ ತುಳುವಿನ ಬಗ್ಗೆ ಕಿಂಚಿಷ್ಟಾದ್ರೂ ಒಂದು ಆಸಕ್ತಿ ಅಥವಾ ಇನ್ನು ಮುಂದಕ್ಕೆ ನಾವು ತುಳುವಿಗಾಗಿ ಏನಾದರೂ ಮಾಡಬೇಕೆಂಬಂತಹ ಒಂದು ಉತ್ಸಾಹ ಅವರ ಮನದಲ್ಲಿ ಬಂದ್ರೆ ಅದು ಈ ತುಳು ಸಮ್ಮೇಳನ, ವಿದ್ಯಾರ್ಥಿ ಸಮ್ಮೇಳನಕ್ಕೆ ಒಂದು ಉತ್ತಮವಾದ ಸಂದೇಶ ಅಂತ ಹೇಳಬಹುದಾಗಿದೆ. ನಮ್ಮ ಈ ತುಳುವ ನಾಡಿನಲ್ಲಿ ಅಂತ ಹೇಳಿದ್ರೆ ಯುವ ಜನರಲ್ಲಿ ಇತ್ತೀಚೆಗೆ ಅಂತ ಹೇಳಿದ್ರೆ 21ನೇ ಶತಮಾನದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಮಾತು ಏನು ಅಂತ ಕೇಳಿದ್ರೆ ಯುವಕರು ದಾರಿ ತಪ್ತಾ ಇದ್ದಾರೆ ಎನ್ನುವಂತಹ ಮಾತು ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ. ಅದೇ ನಮ್ಮ ತುಳುವ ನಾಡಿನಲ್ಲಿ ಅವೆಷ್ಟೋ ಸಂಸ್ಕಾರಗಳುಂಟು, ಅವೆಷ್ಟೋ ಪದ್ಧತಿಗಳುಂಟು, ಅವೆಷ್ಟೋ ರೀತಿ ನಿವಾಸಗಳುಂಟು. ಇವುಗಳನ್ನೆಲ್ಲವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ತುಳುನಾಡಿನಲ್ಲಿರುವಂತಹ ಯಾವುದೇ ಯುವ ಜನರು ಕೂಡ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದು ನನ್ನದೊಂದು ಅಭಿಪ್ರಾಯ. ಯಾಕೆ ಅಂತ ಕೇಳಿದ್ರೆ ನಾನೊಬ್ಳು ಯಕ್ಷಗಾನ ಕಲಾವಿದೆಯಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಯಕ್ಷಗಾನವನ್ನ 7ನೇ ತರಗತಿಯಿಂದ ಕಲೀಲಿಕ್ಕೆ ಪ್ರಾರಂಭ ಮಾಡಿ ಇಂದಿನವರೆಗೂ ಕೂಡ ನಾನು ಆ ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಬೆಳೀತಾ ಹೋಗಿದ್ದೇನೆ. ಯಾವಾಗ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟನೋ ಅಂದಿನಿಂದ ಇಲ್ಲಿಯವರೆಗೆ ನಾನು ಮಾಡ್ತಾ ಇರುವಂತಹ ದಾರಿಯಲ್ಲಿ ಸಾಧನೆಗಳ ಮೆಟ್ಟಿಲನ್ನ ಏರ್ತಾ ಹೋಗಿದ್ದೇನೆ. ಮಾತ್ರ ಅಲ್ಲದೆ ಖಾಲಿ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಸಾಧನೆಯನ್ನ ಮಾಡ್ತಾ ಬಂದು ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಲ್ಲಿಗೆ ಬಂದು ತಲುಪಿದ್ದೇನೆ ಅಂತ ಹೇಳುವುದಕ್ಕೆ ಯಕ್ಷಗಾನ ನಾನು ಕಟ್ಟಿರುವಂತಹ ಗೆಜ್ಜೆ, ನಾನು ನಂಬಿಕೊಂಡು ಬಂದಂತಹ ದೇವರು ಅನ್ನುವಂಥದ್ದನ್ನ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಈ ಬಾರಿ ನನಗೊಂದು ಉದ್ಘಾಟನಾ ಸಮಾರಂಭದ ನಿರೂಪಣೆ ಮಾಡಲಿಕ್ಕೆ ಕರೆದ್ರು. ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ರು. ಇದ್ರ ಮುಖೇನ ಏನಾಗ್ತದೆ ಅಂದ್ರೆ ಒಂದಷ್ಟು ಇವತ್ತು ಏನಾಗಿದೆ ಅಂದ್ರೆ ಜನಗಳಿಗೆಲ್ಲ ತುಳುವಿನ ಬಗ್ಗೆ ಆಸಕ್ತಿ ಇಲ್ಲ ಅಂತ. ಬಟ್ ನಾವು ಗಮನಿಸಬೇಕಾದ್ರೆ ಆ ಒಂದು ಸ್ಪರ್ಧೆಗಳನ್ನು ಆಯೋಜಿಸಬೇಕಾದ್ರೆ ತುಳು ಭಾಷಣ ಸ್ಪರ್ಧೆಗೆ ಕನಿಷ್ಠ ಒಂದು 15ರಿಂದ 20 ಜನ ಭಾಗವಹಿಸಿದ್ರು. ಬಟ್ ಅದರಲ್ಲಿ ಪ್ರೈಸ್ ಬರ್ತದೆ ಅದೊಂದು ಬೇರೆ ವಿಷಯ. ಆದ್ರೂ ಅಷ್ಟು ಜನ ಒಂದು ಆಸಕ್ತಿಯಿಂದ ಬರ್ತಾರಲ್ವ, ಅದು ಮುಖ್ಯವಾಗಿ ಬೇಕಾಗಿರುವಂತ. ಅದೇ ರೀತಿ ಇನ್ನು ಬೇರೆ ಬೇರೆ ಚಲನಚಿತ್ರ ಗೀತ ಸ್ಪರ್ಧೆ ಅಂತ ಮಾಡಿದ್ರು. ಅದರಲ್ಲಿ ಹಳೆಯ ಗೀತೆಗಳನ್ನೆಲ್ಲ ಪ್ರಸ್ತುತಪಡಿಸಿದ್ರು. ಕೆಲವೊಂದು ಗೀತೆಗಳನ್ನು ನಾವು ಕೂಡ ಕೇಳಿರ್ಲಿಕ್ಕಿಲ್ಲ. ಯಾಕಂದ್ರೆ ಹೆಚ್ಚಾಗಿ ಇವತ್ತು ನಾವು ಕೇಳಬೇಕಾದ್ರೆ ಇತ್ತೀಚಿನ ದಿನಗಳ ಸಾಹಿತ್ಯದ ಒಂದು ಇದಕ್ಕೂ ಆ ಹಿಂದಿನ ಸಾಹಿತ್ಯಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಆ ಒಂದು ಅದರ ಶೈಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ